ಕಾಲ್ನ ಇದ್ರ ಮೇಲೆ ಇಡೋ. ಶಾರದಾ, ನೀನ್ ಪೂಜೆ ಮಾಡೋದು ಹೇಗೆ ಅಂತ ಸರಿಯಾಗಿ ನೋಡ್ಕೊ. ಇಡೋ. ಶೀನು ಬಂತು ಒಂಚೂರು ಅಂತ ತಗೋ. ನಡಿ ಭೂಮಿ ನೀರ್ ಹಾಕಮ್ಮ, ಅಂಜನ ನೀರ್ ಹಾಕಿ. ಅಯ್ಯೋ ಮತ್ಯಾಕ್ರ ಸುಮ್ನೆ ಕೂತಿದ್ದೀರಾ? ಕಾಲ್ನ ಅದ್ರೊಳಗಿಟ್ರು ಇಡನ್ನ ಚೀ. ಪಂಚೆ ಸ್ವಲ್ಪ ಮೇಲೆ ಎತ್ಕೊಳ್ಳಿ, ಪಾದ ಕಾಣಿಸ್ಲಿ. ಎತ್ಕೊಳ. ಭೂಮಿ ಚೆನ್ನಾಗ್ ಪಾದ ತೊಳಿ. ಅಂಚು ನೀನು ತೊಳಿಯಮ್ಮ. ಚೆನ್ನಾಗಿ ಉಜ್ಜಿ ತೊಳಿರಿ. ಸುಮ್ಮನೆ ಕೂತ್ಕೊಳ್ಳು. ಅಂಜು ಭೂಮಿ ಚೆನ್ನಾಗಿ ಉಜ್ಜಿ ತೊಳಿ. ಅಂಜು ನೀನು ಅಷ್ಟೇ. ಶಾರದಾ, ಇವ್ರು ಹೇಗ್ ಪೂಜೆ ಮಾಡ್ತಾರೆ ಅಂತ ನೀನು ಕರೆಕ್ಟ್ ಆಗಿ ನೋಡ್ಕೋ. ಶ್ರವಣಕ್ ಹಾಗೆ ಮಾಡ್ಬೇಕು, ಆಯ್ತಾ? ತೊಳ್ದಾಯ್ತಾ? ಇನ್ನೊಂದ್ ಸ್ವಲ್ಪ ತೊಳಿನಮ್ಮ. ಸ್ನಾನ ಮಾಡ್ಬೇಕಾದ್ರೆ ಸರಿ ಕಾಲ್ ತೊಳಿತಾರೋ ಇಲ್ವೋ? ಅಯ್ಯೋ ಭೂಮಿ, ಎತ್ಕೊಂಡು ನೀರನ್ನ ಏನ್ ಬೋರ್ಡೆಲಿಂದ ಉತ್ಕೊಂಡ್ ಬರ್ಬೇಕಾ ನೀರ್ನ? ಇನ್ನೊಂದ್ ಸ್ವಲ್ಪ ಹಾಕಿ ಚೆನ್ನಾಗಿ ಉಜ್ಜಿ ತೊಳಿ. ಸ್ನಾನ ಮಾಡುವಾಗ ಚೆನ್ನಾಗಿ ಕಾಲ್ ತೊಳ್ಕೊತಾರ ಇಲ್ವೋ? ಅಂಜು ನೀಟಾಗಿ ತೊಳಿ. ಸುಮ್ನೆ ಕೂತ್ಕೊಳ್ರು. ತೊಳ್ದಿದ್ದಾಯ್ತಾ ಮಂಜು? ಈಗ ಇಬ್ರು ಅರ್ಶನ ಕುಂಕುಮ ಇಡಿ. ಅತ್ತೆ, ತಟ್ಟೆಲಿ ನೀರಿದೆ, ಹಾಗೆ ಅರ್ಶನ ಕುಂಕುಮ ಇಡೋದಾ? ಅಯ್ಯೋ, ಪಾದದ ಮೇಲೆ ತಾನೇ ಅರ್ಶನ ಕುಂಕುಮ ಇಡೋದು. ಏನು ಆಗಲ್ಲ, ಹಂಗೆ ಇಡು. ಇಡು. ಸರಿ. ಮುಂದೊಂದ್ಸಲ ಎಲ್ಲ ಹೇಳ್ಕೋಬಾರ್ದು ಅಂಟು, ನೀನೇ ಮಾಡ್ಬೇಕು. ಅಂಜು ಚೆನ್ನಾಗೆಲ್ಲ ನೆನ್ಸ್ಬಿಟ್ಕೋ. ಮುಂದಿನ ಸರಿ ಯಾರ ಹತ್ರನೂ ಹೇಳಿಸ್ಕೋಬಾರ್ದು, ನೀನೇ ಮಾಡ್ಬೇಕು, ಆಯ್ತಾ? ಸರಿ. ಅರ್ಶನ ಕುಂಕುಮ ಇದ್ಯಾ? ಈಗ ಹೂವ ಇಡು. ಭೂಮಿಗೆ ಒಂದ್ಸಲ ಹೇಳ್ಕೊಟ್ಟಿದ್ದೆ, ಮಾಡ್ಕೊಟ್ಟಿದ್ದೆ. ಭೂಮಿಗೆ ಹೋದ್ಸಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಅರ್ಥ ಹಂಗೆ ತಗೋತಿದ್ದೆ. ಭೂಮಿಗೆ ಹೇಳ್ಕೊಟ್ಟಿದ್ದೆ, ನೆನ್ಪಿಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು. ಈಗ ಭಕ್ತಿಯಿಂದ ಪೂಜೆ ಮಾಡ್ಬೇಕು, ಆಯ್ತಾ? ಈಗಿಬ್ರು ನಮಸ್ಕಾರ ಮಾಡ್ಬೋದು, ಆಯ್ತಾ? ಅಪ್ಪು ಅಕ್ಷತೆ ಕೊಡೋ ಇಬ್ರು ಕೈಲಿ. ನೀಟಾಗಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಅಕ್ಷತೆ ತಗೊಳೋ. ಈಗ ಮಾಡ್ಕೊಡು. ನೀನ್ ಅಕ್ಷತೆ ಹಾಕೋ.